ನೋಡಿ, ಮನೆ ಯಾರೆಲ್ಲ ಲೀಸ್ಗೆ ಪಡೆದುಕೊಳ್ತೀರಾ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ಮನೆ ಲೀಸ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪಡೆದು ನೂರಾರು ಜನರಿಗೆ ವಂಚನೆ ಮಾಡಿದಂತಹ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ವಿವೇಕ್ ಕೇಶವನ್ ಎಂಬಾತನಿಗೆ ಸೇರಿದ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಮುಖಾಂತರ ಈ ವಂಚನೆ ನಡೆದಿರುವುದು ಕೂಡ ಹೊರಬಂದಿದೆ. ಆ ವೆಬ್ಸೈಟ್ ಮುಖಾಂತರ ಲೀಸ್ಗೆ ಮನೆ ಬೇಕು ಅನ್ನೋರ್ಗೆ ಗಾಳ ಹಾಕ್ತಾ ಇದ್ರು. ಲಕ್ಷಾಂತರ ರೂಪಾಯಿಯನ್ನ ಪಡೆದು ಕೆಲ ತಿಂಗಳು ಬಾಡಿಗೆ ಕಟ್ಟಿದ ನಂತರ ಅಚಾನಕ ಕಂಪನಿಯನ್ನ ಖಾಲಿ ಮಾಡಿ ಪರಾರಿ ಆಗ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. ಮಾರತಹಳ್ಳಿ, ಬಾನಸವಾಡಿ, ಅಮೃತಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಸೇರಿ ಹಲವೆಡೆ ಇದೇ ರೀತಿಯ ಮೋಸ ನಡೆದಿದ್ದು ಒಟ್ಟಾರೆ 60 ಕೋಟಿ ರೂಪಾಯಿಗೂ ಅಧಿಕ ವಂಚನೆ ಮಾಡಿರುವ ಬಗ್ಗೆ ದೂರು ದಾಖಲಾಗಿದೆ. ಹಣ ಕೊಟ್ಟು ಮನೆಯನ್ನ ಲೀಸ್ಗೆ ಪಡೆದ ನೂರಾರು ಕುಟುಂಬಗಳು ಇದೀಗ ಮನೆ ಇಲ್ಲದೆ, ಹಣವಿಲ್ಲದೆ ಬೀದಿಗೆ ಬಿದ್ದಿದ್ದಾರೆ. ಪೊಲೀಸರ ಬಳಿ ಕಣ್ಣೀರು ಹಾಕ್ತಿದ್ದಾರೆ. ಪ್ರಕರಣ ಕುರಿತು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಯಾರು ಕ್ರಿಮಿನಲ್ ಪರಾರಿಯಾಗಿದ್ದಾನಲ್ಲ ಆ ವಿವೇಕ್ ಕೇಶವನ್ ವಿರುದ್ಧ ಕಾನೂನು ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹ ಕೂಡ ವ್ಯಕ್ತಪಡಿಸಿದ್ದಾರೆ.